ಶ್ರೀ ವಿನಾಯಕ ಕಮ್ಮಿನ್ಸ್ರವರ ಚಲನಚಿತ್ರ ಲಯನ್ ಜಗಪತಿರಾವ್. ಕತೆ ಸಾಯಿನಾಥ್. ಚಿತ್ರಕತೆ ವಿಷ್ಣುವರ್ಧನ್ ವಿ ಆರ್ ಭಾಸ್ಕರ್. ಸಂಭಾಷಣೆ BL ವೇಣು ವಿ ಆರ್ ಭಾಸ್ಕರ್. ಹಾಡುಗಳು RN ಜಯಗೋಪಾಲ್. ಸಂಗೀತ ಉಪೇಂದ್ರ ಕುಮಾರ್. ಛಾಯಾಗ್ರಹಣ TV ರಾಜಾರಾಮ್. ನಿರ್ಮಾಪಕರು B ವಿಜಯಕುಮಾರ್, M ರಾಮಮೂರ್ತಿ, N ವೆಂಕಟೇಶ್, M ರಾಜಗೋಪಾಲ್, SA ಸತ್ಯಂ, K ವರದರಾಜ್. ನಿರ್ದೇಶನ ಓಂ ಸಾಯಿ ಪ್ರಕಾಶ್. ಆಟೋಗ್ರಾಫ್ ಯಾಕೆ? ನಾನೇನ್ ಫಿಲ್ಮ್ ಸ್ಟಾರಾ ಅಥವಾ ಕ್ರಿಕೆಟ್ ಸ್ಟಾರಾ? ಸರ್, ನಾನು ಫ್ಯಾನ್ ಸರ್. ನೀವು ತಗೊಳ್ಳೋ ಪ್ರತಿಯೊಂದು ಕೇಸು, ಆ ಕೇಸ್ ನ ಡೀಲ್ ಮಾಡೋ ಸ್ಟೈಲು ರಿಯಲಿ ಲವ್ ಇಟ್ ಸರ್. ನೀವು ಯಾವುದೇ ಕೇಸ್ ತಗೊಂಡ್ರು ಅದ್ರ ಏನೋ ಒಂದು ಟ್ವಿಸ್ಟ್. ಖ್ಯಾತ ನ್ಯಾಯವಾದಿ ಲಯನ್ ಜಗಪತಿ ರಾಯರಂದ್ರೆ ವಿರೋಧಿಗಳ ಎದೆ ಡವಗುಟ್ಟುತ್ತದೆ. ಅವರು ವಾದ ಮಾಡಿದರೆಂದರೆ ಆ ಕೇಸು ಜಯಗಳಿಸ್ತೆಂದೇ ಲೆಕ್ಕ. ಪತ್ನಿ ಜಾನಕಿ, ಮಗ ಕುಮಾರರಾಜ, ಒಂದು ಸುಂದರ ಕುಟುಂಬ. ಬ್ಯಾಂಕ್ ಒಂದರಲ್ಲಿ ದರೋಡೆಗೆ ಯತ್ನಿಸಿದ ಕದಿಮರನ್ನು ಸದೆಬಡಿದಾಗ ಅಲ್ಲೇ ಇದ್ದ ಗಾಯತ್ರಿ ಅವನಲ್ಲಿ ಅನುರಕ್ತಳಾಗ್ತಾಳೆ. The greatness of the greatness is in not feeling great, but in being great. ಏನ್ ಸರ್ ಹೇಳಿದ್ದು? ಅಂದ್ರೆ ದೊಡ್ಡತನ ಅಂತ ತಿಳ್ಕೊಳ್ಳದೆ ದೊಡ್ಡತನದಿಂದ ಬಾಳೋದು ದೊಡ್ಡತನ. ಆ ದೊಡ್ಡತನ ನೋಡಿ ದೊಡ್ಡತನ ಅಂತ ಸುತ್ತಿ ಬಳಸಿ ಹೇಳಿದೆ ನೇರವಾಗಿ ಹೇಳೋದು ಇನ್ನೂ ದೊಡ್ಡತನ. ಸರ್, ನಾನು ಯಾವಾಗಲೂ ನಿಮ್ ಜೊತೆನೆ ಇರ್ಬೇಕು ಅನ್ನೋದೇ ನನ್ನ ಜೀವನದ ಧ್ಯೇಯ ಸರ್. ಅಂದ್ರೆ ಏನ್ ಹೇಳ್ತಾ ಇರೋದು ನೀನು? ಅಂದ್ರೆ ನಾನ್ ನಿಮ್ಗೆ ಅಸಿಸ್ಟೆಂಟ್ ಆಗಿರ್ಬೇಕು ಅಂತ ನನ್ನ ಆಸೆ. ಯು ಆರ್ ಮೋಸ್ಟ್ ವೆಲ್ಕಮ್. ಹಾಗಂತ ಮಾತು ಕೊಡಿ ಸರ್. ಓಕೆ, ಡೆಫಿನೆಟ್ಲಿ ಸರ್. ಓಯ್, ಈ ಲಯನ್ ಜಗಪತಿರಾವ್ ಮಾತು ಕೊಟ್ರೆ ಅದು ಮಾತಲ್ಲ, ಇಟ್ಸ್ ಎ ಪ್ರಾಮಿಸ್. ಅದೇನೋ ನಿಜ ಸರ್. ನೀವು ಮಾಡೋ ಆರ್ಗ್ಯುಮೆಂಟ್ ಅಲ್ಲ, ಜಡ್ಜ್ಮೆಂಟ್. ವೆಲ್ ಸೆಡ್, ವೆಲ್ ಸೆಡ್. ಏನ್ ನಿನ್ನ ಹೆಸರು? ದೇವಿ. ದೇವಿ, ವೆರಿ ಗುಡ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಆದರ್ಶ ದಂಪತಿಗಳು ಅಂದ್ರೆ ಅವರೇ ಕಣೆ. ಒಂದು ನಿಮಿಷದಲ್ಲಿ ಜಗಳ ಆಡ್ತಾರೆ, ಮತ್ತೊಂದು ನಿಮಿಷದಲ್ಲಿ ಸರಸ ಆಡ್ತಾರೆ. ರಿಯಲಿ ಎ ಗ್ರೇಟ್ ಫಾದರ್ ಅಂಡ್ ಮದರ್. ಅದ್ ಸರಿ ಕಣೆ, ಆ ಲಾಯರ್ ನಿನ್ನ ಒಪ್ಕೋಬಹುದು, ಜಾನಕಮ್ಮನೇ ಒಪ್ಕೋಬಹುದು. ಆದ್ರೆ ರಾಜ ತುಂಬಾ ಮೊಂಡಾಸಾಮಿ ಅಂತಿದ್ಯಾ, ಅವನ್ ನಿನ್ನ ಒಪ್ಕೋತಾನೇನೆ? ಅಂತ ಮಂಡ ಮನುಷ್ಯನ ಬೆಂಡು ತೆಗೆದು ಹಸ್ಬೆಂಡ್ ಮಾಡ್ಕೊಳ್ಳೋದ್ರಲ್ಲಿ ಮೋಸ್ಟ್ ಥ್ರಿಲ್ಲಿಂಗ್ ಇರುತ್ತೆ ಕಣೆ. ಏನಮ್ಮ ನಿನ್ನ ಹೀರೋನಲ್ಲಿರೋ ಅಂತ ಸ್ಪೆಷಾಲಿಟಿ? ಹೇಗಿರ್ತಾನೆ ಅವನು? ಸಣ್ಣ ಫೋಟೋನಾದ್ರೂ ಇದ್ರೆ ತೋರ್ಸೆ. ಸಣ್ಣ ಫೋಟೋ ಯಾಕೆ? ಒಂದು ಮ್ಯಾಜಿಕ್ ತೋರಿಸ್ತೀನಿ, ಅದನ್ನ ಕ್ಲೋಸ್ ಮಾಡು. ಯಾಕೆ? ಬಾಯ್ ಮುಚ್ಕೊಂಡು ನಾನು ಹೇಳೋಷ್ಟು ಮಾಡು. Hello, my dear son. Come, come, come. ಹೇಗಿದ್ದೀರಾ? ಯಾವಾಗ ಬಂದ್ರು ಮರಿ? ಬಂದ್ ಅರ್ಧ ಗಂಟೆ ಆಯ್ತು ಡ್ಯಾಡಿ. ಬಂದ್ ಅರ್ಧ ಗಂಟೆ ಆದ್ಮೇಲೆ ನಾನು ನೋಡ್ತಾ ಇದೀಯೇನು? ಬಾಡುವ ರಾಸ್ಕಲ್. ದೃಷ್ಟಿ ನಿವಾಳಿ ಆರ್ತಿ ಅಂತ ಅಮ್ಮಂದು ಅರ್ಧ ಗಂಟೆ ಪ್ರೋಗ್ರಾಮ್ ಇತ್ತು ಡ್ಯಾಡಿ. ದೃಷ್ಟಿ ತೆಗಿಬೇಕಾಗಿದ್ದೆ. ಏಕೈಕ ಪುತ್ರರತ್ನ, A1 ಫಿಗರ್, ಹೈ ಕ್ಲಾಸ್ ಪರ್ಸನಾಲಿಟಿ, ಜೊತೆ ಕೈ ತುಂಬಾ ಹಣ, ಮೈ ತುಂಬಾ ಪವರ್ ಇರೋ ಕೆಲಸ. ಇನ್ಮೇಲೆ ಹೆಣ್ಣೆತ್ತೋರ್ ಕಣ್ಣೆಲ್ಲ. ಅವನು ಬರ್ತಿದ್ದಾಗೆ ಆ ಹುಡುಗಿ ವಿಷಯ ಹೇಳಿ ಶುರು ಮಾಡ್ಬಿಟ್ರೆ ನೀವು? ನಿಜ, ಹುಡುಗಿ ಅಂದವಾಗಿದ್ದಾಳೆ, ಬಹಳ ಬುದ್ಧಿವಂತೆ, ಅದ್ಭುತವಾಗಿ ವಾದ ಮಾಡ್ತಾಳೆ ಅಂತ ಹೇಳಿರ್ಬೇಕಲ್ಲ ಇವು. ಹುಡುಗಿ ಬುದ್ಧಿವಂತೆ ವಾದ? ವಾಟ್ ಈಸ್ ದಿಸ್ ಡ್ಯಾಡಿ? ಕಾನ್ಸ್ಟೇಬಲ್, ಕಮ್ ಹಿಯರ್. ಎಸ್ ಸರ್. ಯಾರ್ದು ಕಾರ್ ಇದು? ಗೊತ್ತಿಲ್ಲ ಸರ್. ನೋ ಪಾರ್ಕಿಂಗ್ ನಲ್ಲಿ ಪಾರ್ಕ್ ಮಾಡಿದ್ದಾರೆ, ಗೊತ್ತಿಲ್ಲ ಅಂತ ಹೇಳ್ತಿದ್ರಲ್ರಿ. ಇದೇ ತರ ನಾನು ಡ್ಯೂಟಿ ಮಾಡೋ. ಸರ್. ಯಾರ್ದು ಅಂತ ನೋಡೋಗಿ. ಕಮಾನ್ ಮೂವ್. ಜಾನಕಿಯವರ ಎದುರು ಭಗವದ್ಭಕ್ತೆ ಗಾಯತ್ರಿಯಾಗಿ, ಜಗಪತಿರಾಯರ ಎದುರು ವಕೀಲೆ ದೇವಿಯಾಗಿ ನಾಟಕವಾಡುತ್ತಾ ಅವರಿಬ್ಬರ ಮನಗೆಳ್ಳುತ್ತಾಳೆ. ಪೊಲೀಸ್ ಟ್ರೈನಿಂಗ್ ಮುಗಿಸಿ ವಾಪಸ್ ಬಂದ ಕುಮಾರರಾಜನ ಎದುರು ರಾಣಿಯಾಗಿ ನಾಟಕವಾಡುತ್ತಾಳೆ. ಮೂರು ಹೆಸರು ಒಬ್ಬಳದೇ ಎಂದು ತಿಳಿಯದ ಜಗಪತಿರಾಯರು ಮನೆಯವರಲ್ಲಿ ಮಗ ಪ್ರೀತಿಸಿದ ರಾಣಿ ಬೇಡ, ಪತ್ತಿ ನೋಡಿದ ಗಾಯತ್ರಿ ಬೇಡ, ತಾನು ನೋಡಿದ ದೇವಿಯನ್ನೇ ಮದುವೆಯಾಗಲು ಹಠ ಹಿಡಿಯುವರು. ಆದರೆ ಮಗ ಹುಡುಗಿಯನ್ನು ತೋರಿಸಿ ಅವರ ಅಭಿಪ್ರಾಯ ಕೇಳುವನು. ಆಗ ರಾಣಿಯನ್ನು ಕಂಡ ಜಾನಕಿ ಮತ್ತು ಜಗಪತಿರಾಯರು ಮೂರು ಹೆಸರು ಒಬ್ಬಳದೇ ಎಂದು ತಿಳಿದು ಮದುವೆಗೆ ಒಪ್ಪುತ್ತಾರೆ. ನಿಮ್ಗೆ ಯಾರು ಇಷ್ಟ ಆಗದೆ ಹೋದ್ರೆ ಆಮೇಲೆ ನಿನಗೆ ಇಷ್ಟ ಬಂದ ಹುಡುಗಿನೇ ಮದುವೆ ಮಾಡ್ಕೋ. ಹಾಗಲ್ಲ ಮಮ್ಮಿ, ರಾಣಿ ಬಂದಿದ್ದಾಳೆ, ನಾನೇ ಕರ್ಕೊಂಡ್ಬಂದೆ. ಹೊರಗಡೆ ವೇಟ್ ಮಾಡ್ತಿದ್ದಾಳೆ. ಎಷ್ಟೊತ್ತು ವೇಟ್ ಮಾಡ್ತಾಳೆ? ದಯವಿಟ್ಟು ಡ್ಯಾಡಿ ಪ್ಲೀಸ್ ಒಂದ್ಸಲ ಬಂದು ನೋಡ್ಬಿಡಿ. ನೋ, ಐ ಡೋಂಟ್ ಕಮ್. ನಾನ್ ಬರಲ್ಲ. ಅಟ್ಲೀಸ್ಟ್ ಮಮ್ಮಿ ನೀವಾದ್ರೂ ಬಂದು ನೋಡಿ. ನೋ, ಶಿ ವೋಂಟ್ ಕಮ್. ಅವಳು ಬರಲ್ಲ. ಅಯ್ಯೋ, ಈಗ ಹಠ ಮಾಡಿದ್ರೆ ಹೇಗೆ ಡ್ಯಾಡಿ? ಓಕೆ, ನಿಮ್ಗೆ ಹೇಳ್ದೇನೆ ನಾನು ಅವನು ಕರ್ಕೊಂಡ್ ಬಂದ್ಬಿಟ್ಟಿದ್ದೀನಿ. ಹೊರಗಡೆ ವೇಟ್ ಮಾಡ್ತಿದ್ದಾಳೆ. ಹೊರಗಡೆ ಕರ್ಕೊಂಡ್ಬಿಡ್ತೀನಿ. ಓಕೆ, ಇಫ್ ಯು ಡೋಂಟ್ ಮೈಂಡ್ ಪ್ಲೀಸ್.
ವಾಟ್ ಎ ಕೋಇನ್ಸಿಡೆಂಟ್. ನಿನ್ನ ಗಾಯತ್ರಿ ನನ್ನ ದೇವಿ, ನನ್ನ ದೇವಿನ ನಿನ್ನ ಗಾಯತ್ರಿನ. ಫ್ಯಾಂಟಾಸ್ಟಿಕ್, ಫ್ಯಾಂಟಾಸ್ಟಿಕ್. ಎಸ್, MLA ಮಾತಾಡ್ತಾ ಇರೋದು. ಈ ಊರ್ ಹೊಸದಾಗಿ ಬಂದಿದೀಯೋ? ಊರು ಹಳಬಾನೆ, ಆದ್ರೆ ಕ್ರಿಮಿನಲ್ಸ್ ಹೊಸಬಾ. ಇನ್ಸ್ಪೆಕ್ಟ್ರೆ, ನಾನು ಚುನಾಯಿತ ಪ್ರತಿನಿಧಿ. ನನ್ನ ಕ್ಷೇತ್ರದ ಎಲ್ಲ ಜನರನ್ನು ಸುರಕ್ಷಿತವಾಗಿ ನೋಡ್ಕೋಬೇಕಾದ ಹೊಣೆ, ಜವಾಬ್ದಾರಿ, ಕರ್ತವ್ಯ ನಂದು. ಈಗ ನೀವು ಲಾಕಪ್ ನಲ್ಲಿ ಹಿಡಿದಾಕಿದ್ರಲ್ಲ ಡ್ರೈವರ್ಸು, ಅವರು ನನ್ನವರೇ. ಒಂದು ವೇಳೆ ಅವ್ರು ತಪ್ಪು ಮಾಡಿದ್ರೆ ನನಗೆ ಹೇಳ್ಬೋದಾಗಿತ್ತು, ನಾನೇ ಶಿಕ್ಷೆ ಕೊಡ್ತಿದ್ದೆ. ಅದು ಬಿಟ್ಟು ನಾನೇ ಶಿಕ್ಷೆ ಕೊಡೋದು ಸರಿ ಅಂತ ನೀನೇ ಅಂದ್ಕೊಂಡ್ಬಿಟ್ರೆ ಓಕೆ ಓಕೆ, ಅದ್ ಕಾನೂನೇ, ಅದ್ ನನಗೂ ಗೊತ್ತು. ಆದ್ರೆ ನಾಳೆ ಸೆಲ್ಲಿಂದ ಹೊರಗಡೆ ಬಂದ್ಬಿಟ್ರು ಅಂತ ಇಟ್ಕೋ, ಬಂದು ನಿನ್ನ ಮೇಲೆ ಲಾರಿಗಿರಿ ಹತ್ತಿಸ್ಬಿಟ್ರು ಅಂತ ಇಟ್ಕೋ, ಆಮೇಲೆ ನಿನ್ ಗತಿ ಏನು? ಇಂಥ ಗೊಡ್ಡ ಬೆದರಿಕೆಗೆಲ್ಲ ಹೆದರೋನಲ್ಲ ನಾನು. ನಿನ್ನಂಥವ್ರು ನನ್ನ ಲಿಸ್ಟಲ್ಲಿ ಬೇಕಾಷ್ಟು ಜನ ಇದ್ದಾರೆ. ಡೋಂಟ್ ವೇಸ್ಟ್ ಮೈ ಟೈಮ್. ಅಲ್ಲ, ಫೋನ್ ಕೆಳಗಡೆ ಇಡಯ್ಯ. ಇನ್ಸ್ಪೆಕ್ಟರ್ ಕುಮಾರ್ ಹಿಯರ್. ಸರ್, 10 ಗಂಟೆಗೆ ಸರಿಯಾಗಿ ಬಾಂಬೆ ಹೈವೇ ಕಡೆ ಒಂದು ಮಿನಿ ಲಾರಿ ಹೋಗುತ್ತೆ. ನಂಬರ್ CWA 6285. ಅದರಲ್ಲಿ ಚರಸ್ ಸ್ಮಗ್ಲಿಂಗ್ ನಡೀತಾ ಇದೆ. ನೀವು ಬೇಗ ಹೋದ್ರೆ ಅದು ಉಳಿಬೋದು ಸರ್. ಹಲೋ, ನೀವು ಯಾರು? ಏನ್ ಸರ್ ಇದು? ಯಾರಂತ ತಿಳ್ಕೊಂಡಿದ್ದೀರಾ? MLA ಮಗ ಸರ್ ಅವರು. ಆದ್ರೆ ಏನೀಗ? ಮಿಸ್ಟರ್ ರಾಜಾ, ವಾಟ್ ಈಸ್ ದಿಸ್? ಸರ್, ಈ ಲಾರಿನಲ್ಲಿ ಚರಸ್ ಸ್ಮಗ್ಲಿಂಗ್ ನಡೀತಾ ಇದೆ ಅಂತ ನಂಗೆ ಇನ್ಫಾರ್ಮೇಶನ್ ಏನು ಚರಸ್? MLA ಪರ್ವತ ಲಾರಿನಲ್ಲಿ ಚರಸ್? ಏನ್ರಿ, ಏನ್ ಹುಡುಗಾಟ ಆಡ್ತಾ ಇದ್ದೀರಾ? ಯಾವ ಹುಟ್ಟಾಳ್ ನನ್ನ ಮಗ, ಅಯೋಗ್ ನನ್ನ ಮಗ ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದು? ದಟ್ಸ್ ಆಲ್ ರೈಟ್. ನೀವು ಚೆಕ್ ಮಾಡಿದ್ರಾ? ಚೆಕ್ ಏನು ಮಾಡ್ಕೊಳ್ಳಿ ಬಿಡಿ ಸರ್, ಮಾಡ್ಕೊಳ್ಳಿ. ನನಗೆ ನನ್ನ ಮಗನೇ ತೋರಿಸ್ಬೇಕಾಯ್ತು ಎಲ್ಲಾನು. ಏನ್ ನಾವೇನ್ ಚರಸ್ ತಗೊಂಡ್ ಹೋಗ್ತಾ ಇದೀವ? ನಮ್ಮ ಮಾನ ಮರದ ಪ್ರಶ್ನೆ ಅಲ್ವೇನೋ? ಮಾಡ್ಕೊಳ್ರಿ, ಮಾಡ್ಕೋಗ್ರಿ, ಮಾಡ್ಕೋಗ್ರಿ. ಹೋಗಿ ಏನು ಟೈಮ್ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ದೇಶ ಸೇವೆ ಮಾಡೋ ನಾಯಕರನ್ನ ಅವಮಾನ ಮಾಡ್ತಾ ಇದಾರೆ ಬೀದಿನಲ್ಲಿ. ಮತ್ತೆ ನಿಮ್ ಮಗನೇ ಯಾಕೆ ಡ್ರೈವ್ ಮಾಡ್ತಿದ್ದ? ನಾವ್ ಅಂದ್ಕೊಂಡ್ ಟೈಮಿಗೆ ಸರಿಯಾಗಿ ಡ್ರೈವರ್ ಬರ್ಲಿಲ್ಲ, ಅದಕ್ಕೆ ನಮ್ಮ ಹುಡುಗನೇ ಲಾರಿ ತಗೊಂಡ್ ಹೊರಟ. ಅದು ಸರಿ. ಬರೀ ಕೇಬಲ್ಸ್ ಟ್ರಾನ್ಸ್ಪೋರ್ಟ್ ಮಾಡ್ತಿದ್ರೆ ಡ್ರೈವರ್ಸ್ ಬರೋವರೆಗೂ ಕಾಯ್ತಾ ಇದ್ರಿ. ನಿಮ್ ಮಗನ್ ಕಳಿಸ್ತಾ ಇರ್ಲಿಲ್ಲ, ಅಥವಾ ಬೇರೆ ಡ್ರೈವರ್ಸ್ ಕಳಿಸ್ತಾ ಇದ್ರಿ. ಇದರಿಂದ ಅರ್ಥ ಆಗುತ್ತೆ ಇದ್ರಲ್ಲೇನೋ ದುರುದ್ದೇಶ ಇದೆ ಅಂತ. ಅಂದ್ರೆ ನಿಮ್ ಮಾತಿನ ಅರ್ಥ ಬರೋಣ. ಈ ರೆಕಾರ್ಡ್ಸ್ ತಾವು ದಯವಿಟ್ಟು ಪರಿಶೀಲಿಸಿದ್ರೆ ನನ್ನ ಮಾತಿನ ಅರ್ಥ ಅಂತರಾರ್ಥ ತಮಗೆ ಗೊತ್ತಾಗುತ್ತೆ. ಅಂದ್ರೆ ನೀವ್ ಹೇಳ್ತಿರೋ ಉದ್ದೇಶ ಏನು? ನನ್ನ ಉದ್ದೇಶ ಏನು ಅಂತ ನಾನು ಆಮೇಲೆ ನಿಮ್ಗೆ ಹೇಳ್ತೀನಿ. ಮೊದಲು ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಈ ಲಕ್ಕಿ ಕೇಬಲ್ ಫ್ಯಾಕ್ಟರಿನ ನೀವೆಷ್ಟು ವರ್ಷದಿಂದ ನಡೆಸ್ತಾ ಇದ್ದೀರಾ? 10 ವರ್ಷದಿಂದ. ಬಹಳ ಲಾಭ ಬರ್ತಿರ್ಬೇಕಲ್ಲ? ಖಂಡಿತವಾಗ್ಲೂ ತುಂಬಾ ಲಾಭ ಬರ್ತಾ ಇದೆ. ಈ ಕೇಬಲ್ಸ್ ನ ನೀವು ಯಾವ ರೀತಿಯಲ್ಲಿ ಟ್ರಾನ್ಸ್ಪೋರ್ಟ್ ಮಾಡ್ತಿದ್ದೀರಾ? ಲಕ್ಕಿ ಟ್ರಾನ್ಸ್ಪೋರ್ಟ್ ಎಲ್ಲ ನಮ್ ಸ್ವಂತ ಲಾರಿಗಳೇ. ಸ್ವಂತ? ವೆರಿ ಗುಡ್. ಒಂದು ಲಾರಿ ಲೋಡ್ ಕೇಬಲ್ ಖರೀದಿ ಎಷ್ಟು? ಅದಕ್ಕಾಗೋ ಟ್ರಾನ್ಸ್ಪೋರ್ಟ್ ರೇಟ್ ಎಷ್ಟು? ಪರ್ವತಯ್ಯನವರ ಲಕ್ಕಿ ಕೇಬಲ್ ಫ್ಯಾಕ್ಟರಿಯಲ್ಲಿ ಚಿನ್ನದ ಸ್ಮಗ್ಲಿಂಗ್ ಮಾಡುತ್ತಿರುವುದು ರುಜುವಾತಾಗಿರುವುದರಿಂದ 5 ವರ್ಷಗಳ ಕಾಲ ಕಾರ್ಖಾನೆಯ ಲೈಸೆನ್ಸ್ ಅನ್ನು ರದ್ದುಪಡಿಸಲಾಗಿದೆ. ತಪ್ಪೊಪ್ಪಿಕೊಂಡ ಕಂಪನಿ ಮ್ಯಾನೇಜಿಂಗ್ ಡೈರೆಕ್ಟರ್ ಅರವಿಂದ್ಗೆ 1 ವರ್ಷ ಕಾಲ ಕಠಿಣ ಕಾರಾಗೃಹ ಶಿಕ್ಷೆ ವಿಧಿಸಲಾಗಿದೆ. ಈ ಕೇಸಿನಲ್ಲಿ ಸತ್ಯಾಂಶವನ್ನು ಒಪ್ಪಿಕೊಂಡ ಪರ್ವತಯ್ಯನವರನ್ನು ಕ್ಷಮಿಸಿ ಪ್ರಜೆಗಳ ದೃಷ್ಟಿಯಲ್ಲಿ ಅವರಿಗೂ ಈ ಅಕ್ರಮ ವ್ಯವಹಾರಕ್ಕೂ ಸಂಬಂಧ ಇರುವುದರಿಂದ ನ್ಯಾಯಾಲಯಕ್ಕೆ ಗೌರವ ಕೊಟ್ಟು MLA ಪದವಿಗೆ ರಾಜೀನಾಮೆ ಕೊಡಬೇಕೆಂದು ನ್ಯಾಯಾಲಯವು ಆಜ್ಞಾಪಿಸುತ್ತದೆ. ಸಚಿವರೊಬ್ಬರ ಕಳ್ಳದಂಧೆಯನ್ನು ಬಯಲಿಗೆಳೆದ ಜಗಪತಿ ರಾಯರು ಸಚಿವನ ಮನೆಯ ಪಾರ್ಟಿಗೆ ಹೋಗುತ್ತಾರೆ. ಅಲ್ಲಿ ಸಚಿವನ ಜೊತೆ ಕಳ್ಳ ವ್ಯವಹಾರ ನಡೆಸುತ್ತಿದ್ದ ಹಳೆಯ ಗೆಳೆಯನೊಬ್ಬ ದೊರೆಯುತ್ತಾನೆ. ಅಲ್ಲಿ ಇಬ್ಬರ ಮಧ್ಯೆಯೂ ಮಾತಿಗೆ ಮಾತು ಬೆಳೆದು ಚುನಾವಣೆಯಲ್ಲಿ ತನ್ನನ್ನು ಸೋಲಿಸೆಂದು ಹರಿಹರ ಪ್ರಸಾದ್ ಚಾಲೆಂಜ್ ಮಾಡುತ್ತಾನೆ. ತಾನು ಚುನಾವಣೆಗೆ ನಿಲ್ಲದೆ ತನ್ನ ಪತ್ನಿ ಜಾನಕಮ್ಮನವರನ್ನು ನಿಲ್ಲಿಸಿ ಜಯಗಳಿಸುತ್ತಾರೆ ಲಯನ್ ಜಗಪತಿರಾವ್. ಇವನ ಜಾತಿ, ಜಾತಕ, ನೀತಿ, ನಿಜಾಯಿತಿ, ಕ್ಯಾರೆಕ್ಟರ್, ಕಾಂಡಕ್ಟ್ ಎಲ್ಲ ನನಗ್ ಗೊತ್ತು. ಮಿಸ್ಟರ್ ಪರ್ವತಯ್ಯ, ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಈಸ್ ಎ ಬ್ಲಡಿ ರೋಗ್, ಗೋಮುಖ ವ್ಯಾಘ್ರ. ಇವನು ಪ್ರಜೆಗಳ ಸೇವೆ ಮಾಡ್ತಾನ. ಪರ್ವತಯ್ಯ, ಯು ಆರ್ ಎ ಬೆಟರ್ ಮ್ಯಾನ್. ಐಸೆ, ನೀ ತಪ್ಪು ಮಾಡಿದ್ರು ಅದನ್ನು ಒಪ್ಕೊಳ್ಳೋದಕ್ಕೆ ನಿನಗೆ ಗಟ್ಸ್ ಇದೆ, ಗಂಡಸ್ತನ ಇದೆ. ಜಗಪತಿ, ಇದೇನ್ ಕೋರ್ಟ್ ಅನ್ಕೊಂಡ್ಯಾ ನಿನ್ ಇಷ್ಟ ಬಂದಾಗ ಮಾತಾಡೋಕೆ? ಲಯನ್ ಯಾವಾಗ್ಲೂ ಎಲ್ಲೇ ಇದ್ರೂ ಗರ್ಜಿಸುತ್ತೆ. ಈ ಲಯನ್ ಮಾಡಿದ್ರೆ ಅದು ಆರ್ಗ್ಯುಮೆಂಟ್ ಅಲ್ಲ, ಇಟ್ ಇಸ್ ಅ ಜಡ್ಜ್ಮೆಂಟ್. ಗಾಯತ್ರಿ,
ನಮಸ್ಕಾರ. ಈಗ ವಿಶೇಷ ಚುನಾವಣಾ ಫಲಿತಾಂಶ. ಬೆಂಗಳೂರು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಹರಿಹರ ಪ್ರಸಾದ್ ಅವರನ್ನು 45,000 ಮತಗಳಿಂದ ಪರಾಭವಗೊಳಿಸಿ ಜಾನಕಿ ಜಗಪತಿ ರಾವ್ ಜಯಗಳಿಸಿದ್ದಾರೆ. ಇದರಿಂದ ಕುಪಿತನಾದ ಹರಿಹರ ಪ್ರಸಾದ್ ಜಾನಕಮ್ಮನನ್ನು ಸಾಯಿಸಲು ಪ್ರಯತ್ನಿಸುತ್ತಾನೆ. ಜಾನಕಮ್ಮನನ್ನು ಸಾಯಿಸಲೆಂದು ಬಂದ ಹುಡುಗ ಜಗಪತಿ ರಾಯರಲ್ಲಿ ತಮ್ಮನ್ನು ಉಳಿಸಲು ಗೋಗರಿತಾನೆ. ಜಗಪತಿ ರಾಯರು ಆ ಸಮಯದಲ್ಲಿ ನ್ಯಾಯಾಧೀಶರಾಗಿದ್ದರು. ವಿಡಿಯೋ ದೃಶ್ಯದಲ್ಲಿ ಯಾವುದೋ ದೃಶ್ಯವನ್ನು ಕಂಡು ನಿಜವಾದ ಅಪರಾಧಿ ಬೇರೆ ಯಾರೋ ಇರುವರೆಂದು ತಿಳಿದು ನ್ಯಾಯಾಧೀಶ ಸ್ಥಾನವನ್ನು ಬೇರೆಯವರಿಗೆ ವಹಿಸಿ ಅಪರಾಧಿ ಪರ ವಕಾಲತ್ತು ಮಾಡುವರು. ಇದರಿಂದ ಸಿಟ್ಟುಗೊಂಡ ಮಗ ಹೆಂಡತಿಯನ್ನು ಕರೆದುಕೊಂಡು ಬೇರೆ ಹೋಗುವನು. ನಮ್ಮ ಕಡೆ ನ್ಯಾಯ ಇದೆ ಹೊರತು ನ್ಯಾಯವಾದಿ ಇಲ್ಲ ಸರ್. ನ್ಯಾಯವನ್ನು ಕೋರಿ ನಡೆದ ವಿಷಯನೆಲ್ಲ ಹೇಳ್ಬೇಕು ಅಂತ ನಾನೊಬ್ಬ ನ್ಯಾಯವಾದಿನ ಆಶ್ರಯ ಬೇಡಿದೆ. ಇಷ್ಟು ವರ್ಷ ನೀವು ಎದುರು ನೋಡ್ತಾ ಇದ್ದ ಜಡ್ಜ್ ಪೋಸ್ಟ್ ಸಿಕ್ಕಿನ್ನು ಸ್ವಲ್ಪ ದಿವಸ ಆಗಿಲ್ಲ, ಆಗ್ಲೇ ರಾಜೀನಾಮೆ ಯಾಕೆ ಕೊಟ್ರಿ? ವೃತ್ತಿ ಧರ್ಮ ಹಾಗಲ್ಲ ಡ್ಯಾಡಿ. ನಮ್ ತಾಯಿನ ಕೊಲೆ ಮಾಡಕ್ ಪ್ರಯತ್ನ ಪಟ್ಟಿರೋ ಕೊಲೆ ಪಾತಕನಿಗೆ ಜಾಮೀನು ಕೊಟ್ಟಿದ್ದೀರಾ, ಅವ್ನ ಕೇಸ್ನ ಟೇಕಪ್ ಮಾಡ್ತಿದ್ದೀರಾ. ಯಾಕೆ? ವೈ? ಮನೋಧರ್ಮ. ನಿಜವಾದ ಅಪರಾಧಿಯ ಬಣ್ಣ ಒಂದೊಂದೇ ಬಯಲಾಗುತ್ತಲೇ ನಿರಪರಾಧಿಯನ್ನು ನ್ಯಾಯಾಧೀಶರ ಅನುಮತಿ ಮೇರೆಗೆ ತನ್ನ ಮನೆಯಲ್ಲಿ ಇರಿಸಿಕೊಳ್ಳುವರು. ಸೇಡಿನಿಂದ ಕುದಿಯುತ್ತಿದ್ದ ಹರಿಹರ ಪ್ರಸಾದ್ ಜಾನಕಮ್ಮ ಮತ್ತು ಹುಡುಗನನ್ನು ಅಪಹರಿಸಿ ಸಾಯಿಸಲು ಪ್ರಯತ್ನಿಸುತ್ತಾನೆ. ಕಾರಿನಲ್ಲಿ ಜಾನಕಮ್ಮನನ್ನು ಕರೆದೊಯ್ಯುವುದನ್ನು ಕಂಡ ಕುಮಾರರಾಜ ಅವರನ್ನು ಹಿಂಬಾಲಿಸಿ ಜಾನಕಮ್ಮನವರ ಪ್ರಾಣ ಉಳಿಸುತ್ತಾನೆ. ಅಷ್ಟರ ತನಕ ನಿರಪರಾಧಿ ಹುಡುಗನೇ ತಾಯಿಯ ಕೊಲೆ ಮಾಡಲು ಪ್ರಯತ್ನಿಸಿದವನೆಂದು ಕೋಪದಲ್ಲಿದ್ದ ಕುಮಾರರಾಜ ಜಾನಕಮ್ಮನಿಗಾಗಿ ಪ್ರಾಣ ಕೊಡಲು ಸಿದ್ಧನಾದದ್ದು ಕಂಡು ತನ್ನ ತಪ್ಪಿಗೆ ಮರುಗುವನು. ಆಧಾರ ಮಾರಿಯರ್ ಯಾಂಗ್ ಪಬ್ಲಿಕ್ ಪ್ರಾಸಿಕ್ಯೂಟರ್, ನಿಮ್ಮ ಎಲ್ಲಾ ಪ್ರಶ್ನೆಗೂ ಆರೋಪಿ ಸ್ಥಾನದಲ್ಲಿರೋ ವಿಶಾಲ್ ಉತ್ತರ ಕೊಡ್ತಾನೆ. ವಿಶಾಲ್, ಅವತ್ ರಾತ್ರಿ ಜೈಲಿನಲ್ಲಿ ನೀನು ಹೇಳಿದ ವಿಷಯನ ಧೈರ್ಯವಾಗಿ ಕೋರ್ಟ್ನಲ್ಲಿ ಹೇಳು. ಸರ್, ಭಾರತ ದೇಶದ ಮಧ್ಯಮ ವರ್ಗದ ಜನರ ಸಾಲಿಗೆ ಸೇರಿರೋನ್ ಸರ್. ನಾನು ಪದವೀಧರನಾದ್ರೂ ನಿರುದ್ಯೋಗ, ದರಿದ್ರ, ಹಸಿವು ನನ್ ಬೆನ್ಬಿಡದ ಭೂತವಾಗಿತ್ತು. ಅಷ್ಟೇ ಅಲ್ಲ, ನಮ್ ತಾಯಿ ಎದೆ ನೋವಿಂದ ನರಳ್ತಾ ಇದ್ರು. ಆದಷ್ಟು ಬೇಗ ಅವ್ರಿಗೆ ಆಪರೇಷನ್ ಮಾಡಿಸ್ಬೇಕು, ಇಲ್ದಿದ್ರೆ ಅವ್ರ ಜೀವಕ್ಕೆ ಅಪಾಯ ಅಂತ ಡಾಕ್ಟರ್ ಹೇಳಿದ್ರು. ಅವ್ರ ಆಪರೇಷನ್ ಮಾಡಿಸೋಕೆ 40,000 ರೂಪಾಯಿ ಬೇಕಾಗಿತ್ತು. ಒಂದೊತ್ತು ಊಟಕ್ಕೂ ಕಷ್ಟಪಡ್ತಿದ್ ನಾನು ಅಷ್ಟೊಂದು ಹಣ ಎಲ್ಲಿಂದ ತರೋದಂತ ಯೋಚಿಸ್ತಿದ್ದಾಗ ಯು ಫೂಲ್, ನೋಡ್ದ್ಯಾ ಇದನ್ನ? ಆ ಹರಿಹರ ಪ್ರಸಾದ್ ಈ ಬಾಂಬ್ನಿಂದ ನಿನ್ನ ನಮ್ ತಾಯಿನ ಕೊಲ್ಲೋದು ಪ್ಲಾನ್ ಮಾಡಿದ್ದ. ಈಗ ಅರ್ಥ ಆಯ್ತಾ ಯಾರು ನಾಟಕ ಆಡ್ತಿದ್ದಾರೆ ಅಂತ? ಸರ್, ಎಂತ ಅಪಾಯದಿಂದ ನೀವು ನನ್ ಕಾಪಾಡಿದ್ರಿ. ನನ್ ಕೊಲ್ಬೇಕು ನೋಡ್ದ ಆ ನಂಬಿಕೆ ದ್ರೋಹಿನ ಖಂಡಿತ ನಾನು ತಪ್ಪಿಸ್ಕೊಳಕ್ ಬಿಡಲ್ಲ ಸರ್. ತಂದೆ ಮಕ್ಕಳೆಲ್ಲ ಒಂದಾಗಿ ತನ್ನ ಕೊರಳಿಗೆ ಉರುಳಿಸುತ್ತಲು ಬರುವರೆಂದು ತಿಳಿದು ಮಗದೊಮ್ಮೆ ಜಾನಕಮ್ಮನನ್ನು ಅಪಹರಿಸಿ ಕೊಲೆ ಮಾಡಲು ಪ್ರಯತ್ನಿಸುವರು. ಜೊತೆಗೆ ಹರಿಹರ ಪ್ರಸಾದಿಗೆ ಸಹಾಯ ಮಾಡುತ್ತಿದ್ದ ಪೊಲೀಸ್ ಇನ್ಸ್ಪೆಕ್ಟರ್ ಅನ್ನು ಕೂಡ ಸಾಯಿಸಲು ಪ್ರಯತ್ನಿಸುತ್ತಾರೆ. ಆದರೆ ಜಗಪತಿರಾವ್ ಹಾಗೂ ಕುಮಾರರಾಜನಿಂದಾಗಿ ಅವರ ಪ್ರಯತ್ನವೆಲ್ಲ ವ್ಯರ್ಥವಾಗಿ ಜೈಲು ಸೇರುತ್ತಾರೆ. ತಂದೆ ಮಕ್ಕಳು ಒಂದಾಗುತ್ತಾರೆ. ಸಾಹಸ ಸಿಂಹ ವಿಷ್ಣುವರ್ಧನ್ ದ್ವಿಪಾತ್ರದಲ್ಲಿ ನಡೆಸಿ ಲಕ್ಷ್ಮಿ ಭವ್ಯರ ಜೊತೆ ಮನೋಜ್ಞ ಅಭಿನಯದ ಚಿತ್ರ ಲಯನ್. ಜಗಪತಿರಾವ್ ಇವರೇ ಆರೋಪಿಗಳೆಂದು ತೀರ್ಮಾನಿಸಿದೆ. ವಿಶಾಲ್ ನಂಬಿದ ಮನೋಧರ್ಮವನ್ನು ನ್ಯಾಯಾಲಯ ಗುರುತಿಸಿ ಆತನನ್ನು ಬಿಡುಗಡೆ ಮಾಡಿದೆ. ವಿಡಿಯೋ ಫೋಟೋಗ್ರಾಫರ್ ಮುರಳಿಗೆ 2 ವರ್ಷ ಕಠಿಣ ಶಿಕ್ಷೆಯನ್ನು ವಿಧಿಸುವುದಲ್ಲದೆ ಅಪ್ರೂವರ್ ಆಗಿ ಬದಲಾದ ಪ್ರತಾಪ್ನನ್ನು ಎಚ್ಚರಿಸಿ 1 ವರ್ಷ ಕಠಿಣ ಶಿಕ್ಷೆಯನ್ನು ವಿಧಿಸಲಾಗಿದೆ. ಈ ಕೇಸಿಗೆ ಸಂಬಂಧಿಸಿದ ನಿಜವಾದ ಅಪರಾಧಿಗಳಾದ ಹರಿಹರ ಪ್ರಸಾದ್, ಪರ್ವತಯ್ಯ, ಅರವಿಂದ್ ಈ ಮೂವರಿಗೂ ನ್ಯಾಯಾಲಯ ಯಾವಜ್ಜೀವ ಕಾರಾಗೃಹ ಶಿಕ್ಷೆಯನ್ನು ವಿಧಿಸುತ್ತದೆ.